ಮಧ್ಯಾಹ್ನ ಉಡುಪಿಯಲ್ಲಿ ಶಿರೂರು ಶ್ರೀಗಳ ನಿಗೂಢ ಸಾವಿನ ತನಿಖೆ ಚುರುಕುಗೊಳ್ತಾ ಇದ್ದು ಮೂಲಮಟ್ಟದಲ್ಲಿ ವಿಧಿವಿಜ್ಞಾನ ತಜ್ಞರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವತ್ತು ಅಥವಾ ನಾಳೆ ಪೋಸ್ಟ್ಮಾರ್ಟಂ ವರದಿ ಬಹಿರಂಗವಾಗಲಿದ್ದು ಶಿರೂರು ಮೂಲಮಟ್ಟದಿಂದ ಕಳವಾಗಿದ್ದ 3 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಬುಲೆಟ್ ಗಣೇಶ್ ಅನ್ನುವ ರೌಡಿ ಬಳಿ ಶಿರೂರು ಮಠದ 3 ಕೆಜಿ ಚಿನ್ನ ಪತ್ತೆಯಾಗಿದೆ. ರಮ್ಯಾ ಶೆಟ್ಟಿ ಕೂಡ ಈತ ಸಂಪರ್ಕದಲ್ಲಿ ಇದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಉಡುಪಿಯಲ್ಲಿ ಶಿರೂರು ಶ್ರೀಗಳ ನಿಗೂಢ ಸಾವಿನ ತನಿಖೆ ಈಗಾಗಲೇ ತೀವ್ರವಾಗಿ ನಡೀತಾ ಇದೆ, ಪ್ರಗತಿ ಕಾಣ್ತಾ ಇದೆ, ಚುರುಕಾಗಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮೂಲ ಮಟ್ಟದಲ್ಲಿ ವಿಧಿವಿಜ್ಞಾನ ತಜ್ಞರು ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ಇವತ್ತು ಅಥವಾ ನಾಳೆ ಪೋಸ್ಟ್ಮಾರ್ಟಂ ರಿಪೋರ್ಟ್ ಕೂಡ ಬರಲಿದೆ. ಈ ಹಿನ್ನೆಲೆಯಲ್ಲಿ ಶಿರೂರು ಮೂಲ ಮಟ್ಟದಿಂದ ಇನ್ನೊಂದು ಕಡೆ ಕಳವಾಗಿದ್ದಂತಹ 3 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿದೆ ಅಂತಾನೆ ಒಂದು ಕಡೆ ಹೇಳಲಾಗ್ತಾ ಇದೆ. ಬುಲೆಟ್ ಗಣೇಶ್ ಎನ್ನುವ ರೌಡಿ ಬಳಿ ಶಿರೂರು ಮಠದ 3 ಕೆಜಿ ಚಿನ್ನ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದು ಈತ ಶಿರೂರು ಶ್ರೀಗಳ ಆಪ್ತೆ ಅಂತ ಹೇಳಲಾಗ್ತಾ ಇದೆ. ರಮ್ಯಾ ಶೆಟ್ಟಿಯ ಜೊತೆಯೂ ಕೂಡ ಸಂಪರ್ಕದಲ್ಲಿದ್ದ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೆಟ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ವಿಧಿವಿಜ್ಞಾನ ತಜ್ಞರು ಪರಿಶೀಲನೆಗೆ ಬಂದಿದ್ದಾರಾ ಅಲ್ಲಿ ಹೇಗೆ ಅಂತ? ನವಿತಾ, ಶಿರೂರು ಮಠದ ಲಕ್ಷ್ಮೀವರ್ತಿತ ಶ್ರೀಪಾದರ ಒಂದು ನಿಗೂಢ ಸಾವಿನ ಹಿನ್ನೆಲೆಯಲ್ಲಿ ಒಂದು ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಈಗಾಗಲೇ ಮೂಲ ಮಠಕ್ಕೆ ಆಗಮಿಸಿದ್ದಾರೆ. ಏನು ಪೊಲೀಸರು ಕೂಡ ನಿನ್ನೆ ಎಎಸ್ಪಿ ಹಾಗೂ ಏನು ತನಿಖಾಧಿಕಾರಿ ಅವರು ಕೂಡ ನಿನ್ನೆ ಆಗಮಿಸಿದ್ರು ಮತ್ತು ಇವತ್ತು ಕೂಡ ಆಗಮಿಸಿದ್ರು. ಆದ್ರೆ ಈಗ ಇನ್ನು ಕೆಲವೇ ನಿಮಿಷದ ಹಿಂದೆ ವಿಧಿವಿಜ್ಞಾನ ಪ್ರಯೋಗಾಲಯದ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅವರು ಬಂದು ಈಗ ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಅಂದ್ರೆ ಮಠದ ಸುತ್ತಮುತ್ತ ಒಂದು ಕೆಲ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಈಗ ತುಂಬಾ ಚುರುಕುಗೊಂಡಿದೆ. ಇನ್ನು 2 ದಿನದಲ್ಲಿ ಒಂದು ಪೋಸ್ಟ್ಮಾರ್ಟಂ ರಿಪೋರ್ಟ್ ಬಂದ್ರೆ ಇನ್ನು ಒಂದೆರಡು ವಾರಗಳಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಕೂಡ ಪೊಲೀಸರ ಕೈ ಸೇರಲಿದೆ. ಈ ಮೂಲಕ ಇನ್ನಷ್ಟು ಅಂದ್ರೆ ಇದು ಈ ಒಟ್ಟು ಪ್ರಕರಣದ ಈ ಪ್ರಮುಖ ಆರೋಪಿಗಳು ಯಾರು ಮತ್ತು ಶ್ರೀಗಳ ಸಾವು ಹೇಗಾಯ್ತು ಅನ್ನೋದು ಬಯಲಿಗೆ ಬರಲಿದೆ. ನವಿತಾ, ಥ್ಯಾಂಕ್ ಯು ಪರೀಕ್ಷಿತ್ ಡೀಟೇಲ್ಸ್ಗೆ. ಪ್ರತ್ಯೇಕ ರಾಜ್ಯದ ಬಗ್ಗೆ ಸಿಎಂ ಕುಮಾರಸ್ವಾಮಿ ಕೊಟ್ಟ ಹೇಳಿಕೆಯನ್ನ ಜೀವಂತವಾಗಿಡಲು ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಸಿಎಂ ಎಚ್ಡಿಕೆ ಹೇಳಿಕೆಯನ್ನೇ ಲೋಕಸಭೆ ಚುನಾವಣೆಗೂ ಕೂಡ ಬಿಜೆಪಿ ಚುನಾವಣಾ ಅಸ್ತ್ರವಾಗಿ ಬಳಸಿಕೊಳ್ಳಲಿದೆ. ಅಲ್ಲದೆ ಎಚ್ಡಿಕೆ ಹೇಳಿಕೆ ಜೀವಂತವಾಗಿಡುವಂತೆ ಬಿಜೆಪಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿದೆಯಂತೆ. ನೀವು ನನಗೆ ವೋಟ್ ಹಾಕಿಲ್ಲ ಅಂತ ಹೇಳಿದ್ದ ಸಿಎಂ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಉತ್ತರ ಕರ್ನಾಟಕ ಭಾಗದ ಜನರ ಆಕ್ರೋಶ ಕೂಡ ಹೊರಹಾಕಿದ್ದಾರೆ. ಇತ್ತ ಸಿಎಂ ಕುಮಾರಸ್ವಾಮಿ ಹೇಳಿಕೆಯಿಂದ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿದೆ. ಸಿಎಂ ಹೇಳಿಕೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಭಾರೀ ಡ್ಯಾಮೇಜ್ ಆಗ್ತಾ ಇದ್ದು ಉತ್ತರ ಕರ್ನಾಟಕ ಭಾಗದ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮೇಲೆ ಇದು ಪರಿಣಾಮ ಬೀರಲಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಧಕ್ಕೆಯಾಗುವ ಭಯ ಕೂಡ ಕಾಡ್ತಾ ಇದೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಕೂಡ ಸಿಎಂ ವಿರುದ್ಧ ಕಿಡಿಕಾರಿದ್ರು. ಅದರಲ್ಲೂ ಕೂಡ ಕುಮಾರಸ್ವಾಮಿ ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ಅನ್ನುವಂತಹ ಮಾತನ್ನ ಕೂಡ ಬಿಎಸ್ ಯಡಿಯೂರಪ್ಪ ಅವರು ಹೇಳಿದ್ರು. ಕೇವಲ ಒಂದು ಭಾಗಕ್ಕೆ ಮತ ಹಾಕಿದವರಿಗೆ ಮಾತ್ರ ಸಿಎಂ ಅಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ಕೂಡ ಹೊರ ಹಾಕಿದ್ರು. ಈಗಾಗಲೇ ಇದೇ ವಿಚಾರವನ್ನ ಸಿಎಂ ಅವರ ಹೇಳಿಕೆಯನ್ನೇ ಈಗ ವಿಚಾರವನ್ನ ಇಟ್ಟುಕೊಂಡೇ ಬಿಜೆಪಿ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದೆ. ಲೋಕಸಭೆ ಚುನಾವಣೆವರೆಗೂ ಕೂಡ ಈ ಒಂದು ವಿಷಯವನ್ನ ಜೀವಂತವಾಗಿಡಲು ಈಗಾಗಲೇ ಬಿಜೆಪಿ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ಗೂ ಕೂಡ ಇದು ಮುಜುಗರಕ್ಕೆ ಈಡ್ ಕಾರಣ ಆಗಿದೆ. ಇನ್ನು ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪ್ರತ್ಯೇಕ ರಾಜ್ಯಕ್ಕಾಗಿ ಬಂದ್ಗೆ ಕರೆ ಕೊಟ್ಟಿರೋರು ಯಾರು? ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ. ವೈಯಕ್ತಿಕವಾಗಿ ರಾಜಕೀಯ ಲಾಭ ಪಡೆಯಲು ಕೆಲವರು ಪ್ರಯತ್ನ ಪಡ್ತಿದ್ದಾರೆ ಅಂತ ಪರೋಕ್ಷವಾಗಿ ಬಿಜೆಪಿಗೆ ಸಿಎಂ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. Whether they know about the development of the state, whether that is this old Karnataka or new Karnataka, northern part of Karnataka, whether they have any information about the development from last 60 to 70 years, without getting any information, with some personal interest, they are doing all these things. Statement on caste. Yet 2 months this has happened. After I assumed the charge as a chief minister, in 2 months, northern part of Karnataka, they have any let down issues in my government. I am ready to discuss with anywhere. I request whoever organization wanted to divide this state, why they are asking for this. Even I can call the public hearing or the organizations, I can invite them. Even in that Suvarna Saudha, what I have taken the decision to build there,
there itself I can call the meeting. Whatever their problem, I am ready to open. ಪಾಕಿಸ್ತಾನದಲ್ಲಿ ತೆಹರಿಕೆಯ ಇನ್ಸಾಫ್ ಪಾರ್ಟಿ ಭಾರಿ ಮುನ್ನಡೆ ಸಾಧಿಸಿದೆ. ಪಿಟಿಐ ಪಕ್ಷದ ಅಧ್ಯಕ್ಷ ಇಮ್ರಾನ್ ಖಾನ್ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. 272 ಕ್ಷೇತ್ರಗಳಲ್ಲಿ 118 ಸ್ಥಾನಗಳಲ್ಲಿ ಇಮ್ರಾನ್ ಖಾನ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿದೆ. ಬಹುಮತ ಸಾಬೀತಿಗೆ ಪಿಟಿಐ ಪಕ್ಷ 137 ಸೀಟ್ ಗೆಲ್ಲಬೇಕು. ಪಿಎಂಎಲ್ಎ ಪಕ್ಷಕ್ಕೆ 60 ಸೀಟ್, ಪಿಪಿಪಿ ಪಕ್ಷಕ್ಕೆ 35 ಸೀಟ್, 50 ಕ್ಷೇತ್ರಗಳಲ್ಲಿ ಇತರರು ಗೆಲುವು ಸಾಧಿಸಲಿದ್ದಾರೆ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ಇಮ್ರಾನ್ ಖಾನ್ ಮೈತ್ರಿ ಮಾಡಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪಾಕಿಸ್ತಾನಕ್ಕೆ ವಿಶ್ವಕಪ್ ತಂದುಕೊಟ್ಟಿದ್ದ ಇಮ್ರಾನ್ ಖಾನ್ ಈಗ ಪ್ರಧಾನಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಒಟ್ಟಾರೆ ಪಾಕಿಸ್ತಾನದ ಫಲಿತಾಂಶವನ್ನು ಕೂಡ ನಾವು ಗಮನಿಸಬಹುದು. ಪಿಟಿಐ ಈಗಾಗಲೇ 118 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ, ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಪಿಎಂಎಲ್ಎ 60 ಸೀಟ್ಗಳು, ಹಾಗೆಯೇ ಪಿಪಿಪಿ 35 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂಥದ್ದು, ಹಾಗೆ ಇತರರು 50 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಚಾನ್ಸಸ್ ಇದ್ದು, ಬಹುಮತಕ್ಕೆ ಬೇಕಾದಂತಹ ಸೀಟ್ 137. ಹಾಗಾಗಿ ಇತರರೇ ಪಕ್ಷೇತರರ ಒಂದು ಬಲವನ್ನು ಕೂಡ ಪಡ್ಕೊಂಡು ಈಗ ಇಮ್ರಾನ್ ಖಾನ್ ಪ್ರಧಾನಿ ಆಗುವಂತಹ ಸೂಚನೆಗಳು ಕೂಡ ಕಂಡು ಬರ್ತಾ ಇದೆ. 118 ಸ್ಥಾನಗಳಲ್ಲಿ ಇಮ್ರಾನ್ ಖಾನ್ ಪಕ್ಷಕ್ಕೆ ಮುನ್ನಡೆ ಸಿಕ್ಕಿರುವಂತದ್ದು. ಬಹುಮತ ಸಾಬೀತಿಗೆ ಪಿಟಿಐ ಪಕ್ಷ 137 ಸೀಟನ್ನ ಗೆಲ್ಲಬೇಕಾಗತ್ತೆ. ಪಿಎಂಎಲ್ಎ ಪಕ್ಷಕ್ಕೆ 60 ಸೀಟ್ ಸಿಕ್ಕಿದೆ, ಪಿಪಿಪಿ ಪಕ್ಷಕ್ಕೆ 35 ಸೀಟ್ ಗೆದ್ದಿರೋದು. ಹಾಗಾಗಿ ಪಕ್ಷೇತರ ಅಭ್ಯರ್ಥಿಗಳ ಜೊತೆ ಇಮ್ರಾನ್ ಖಾನ್ ಮೈತ್ರಿ ಮಾಡಿಕೊಂಡ್ರೆ ಪಾಕ್ಗೆ ಒಂದು ವಿಶ್ವಕಪ್ ಅನ್ನ ತಂದುಕೊಟ್ಟಂತಹ ಒಬ್ಬ ಆಟಗಾರ ಇನ್ನು ಮುಂದೆ ಪಾಕ್ನ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಮೈತ್ರಿಯನ್ನ ಈಗಾಗಲೇ ಬೇರೆ ಬೇರೆ ಪಕ್ಷಗಳ ಜೊತೆ ಮೈತ್ರಿಯನ್ನ ಮಾಡಿಕೊಳ್ಳಬೇಕಾಗತ್ತೆ. ಇನ್ನು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಬಿಜೆಪಿಗೆ ಟಾಂಗ್ ಕೊಡೋದಕ್ಕೆ ಶಿವಸೇನೆ ಸಜ್ಜಾಗಿದೆ. ಹಿಂದೂಗಳ ಓಟುಗಳನ್ನು ಆಕರ್ಷಿಸೋದಕ್ಕೆ ಚಲೋ ವಾರಣಾಸಿ ಚಲೋ ಅಯೋಧ್ಯ ಕರೆ ಕೊಟ್ಟಿದೆ. ಶ್ರೀರಾಮ ದರ್ಶನ ಮತ್ತು ಗಂಗಾ ಪೂಜೆಗಾಗಿ ಅಯೋಧ್ಯೆ ಮತ್ತು ವಾರಣಾಸಿಗೆ ತೆರಳುವುದಾಗಿ ಶಿವಸೇನೆ ಮುಖಂಡ ಉದ್ಧವ್ ಠಾಕ್ರೆ ಹೇಳಿದರು. ಹೀಗೆ ಕರೆ ನೀಡಿದ ಬೆನ್ನಲ್ಲೇ ಪೋಸ್ಟರ್ಗಳನ್ನು ಮುಂಬೈ ನಗರದ ತುಂಬೆಲ್ಲ ಶಿವಸೇನೆ ಹಚ್ಚಿದೆ. ಶ್ರೀರಾಮ ಮಂದಿರ ಕುರಿತು ಬಿಜೆಪಿ ಕೊಟ್ಟ ಭರವಸೆ ಈಡೇರದೆ ಇರೋದನ್ನ ಜನರಿಗೆ ತಿಳಿಸೋದು ಮತ್ತು ಹಿಂದೂಗಳ ಓಟುಗಳನ್ನು ಆಕರ್ಷಿಸುವುದು ಶಿವಸೇನೆಯ ಉದ್ದೇಶ ಎನ್ನಲಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ನಾಡಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಬಿಹಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಆರ್ಜೆಡಿ ನಾಯಕ ತೇಜ್ ಪ್ರತಾಪ್ ಯಾದವ್ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಗೆ ಎಲ್ಲರೂ ಬೆಂಬಲಿಸುವಂತೆ ಲಾಲು ಪ್ರಸಾದ್ ಯಾದವ್ ಪುತ್ರ ತೇಜ್ ಪ್ರತಾಪ್ ಸೈಕಲ್ ಮೇಲೆ ಜಾಥಾ ಮಾಡ್ತಿದ್ರು. ಈ ವೇಳೆ ಸ್ಪೀಡ್ ಆಗಿ ಹೋದ ತೇಜ್ ಪ್ರತಾಪ್ ಯಾದವ್ ಜೀಪ್ ಗುದ್ದಿ ಕೆಳಗೆ ಬಿದ್ದಿದ್ದಾರೆ. ನಂತರ ಪಕ್ಕದಲ್ಲಿದ್ದವರು ತಕ್ಷಣವೇ ತೇಜ್ ಪ್ರತಾಪ್ ಅವರನ್ನ ಮೇಲಕ್ಕೆ ಎತ್ತಿದ್ರು. है ना रिकॉर्ड है ना